ಸಮ್ಮರ್ ಬಂದ್ರೆ ಸಾಕು, ಜನ ಕಂಪ್ಲೇಂಟ್ ಮಾಡೋದ್ ಸ್ಟಾರ್ಟ್ ಮಾಡ್ತಾರೆ. ಏನಪ್ಪ ಈ ಶೆಕೆ, ಹೊಟ್ಟೆಯಲ್ಲೊಂಥರ ಉರಿ, ಬಾಡಿ ಎಲ್ಲ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾರೆ. ಅದಕ್ಕಂತಾನೆ ಬಾಡಿನ ತಂಪ್ ಮಾಡ್ಕೊಳಕ್ಕೆ ಈ ಮೊಳಕೆ ಕಟ್ಟಿರೋ ಜೋಳದ ಅಂಬ್ಲಿ ಮಾಡೋದ್ ತೋರಿಸ್ಕೊಡ್ತೀನಿ. ವೆಲ್ಕಮ್ ಟು ಎಪಿಸೋಡ್ 3 ಆಫ್ ಅಂಬ್ಲಿ ಸೀರೀಸ್. ಈಗ ಒಂದ್ ಪಾತ್ರೆಗೆ 2 ಗ್ಲಾಸ್ ವಾಟರ್ ಹಾಕಿ ಕಾಯ್ಸಕ್ಕಿಟ್ಕೊಳ್ಳಿ. ಇನ್ನೊಂದು ಬೌಲ್ಗೆ 1 ಸ್ಪೂನ್ ಸ್ಪ್ರೌಟೆಡ್ ಜೋವಾರ್ ಫ್ಲೋರ್ ಹಾಕೊಂತಿದ್ದೀನಿ. ಸ್ವಲ್ಪ ವಾಟರ್ ಹಾಕೊಂಡು ಲಂಪ್ಸ್ ಇಲ್ದಿರ ಕಲ್ಸಿಟ್ಕೊಳ್ಳಿ. ಕುದಿಯುವ ನೀರಿಗೆ ಈ ಮಿಕ್ಸ್ಚರ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು 5 ನಿಮಿಷಕ್ಕೆ ಈ ಥಿಕ್ ಕನ್ಸಿಸ್ಟೆನ್ಸಿ ಬಂದಾಗ ಸ್ಟವ್ ಆಫ್ ಮಾಡಿ ತಣ್ಣಗಾದ ನಂತರ ಮಡಿಕೆ ಅಥವಾ ಸ್ಟೀಲ್ ಪಾತ್ರೆಗೆ ಹಾಕಿ ಓವರ್ ನೈಟ್ ಫರ್ಮೆಂಟ್ ಆಗಕ್ಕೆ ಬಿಡಬೇಕು. ಈ ಅಂಬ್ಲಿ ದಿನ ಕುಡಿಯೋದ್ರಿಂದ ಶುಗರ್ ಕಂಟ್ರೋಲ್ಗೆ ಬರುತ್ತೆ, ಬಾಡಿಗೆ ಲೈಟ್ ಆಗಿರುತ್ತೆ ಮತ್ತೆ ಡೈಜೆಷನ್ ಈಸಿ ಆಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದಕ್ಕೆ 2 ಗ್ಲಾಸ್ ಮಜ್ಜಿಗೆ, ರಾಜಾ ಆಗಿರೋ ಮಾವಿನಕಾಯಿ ತುರಿದು ಹಾಕೊಂತಿದ್ದೀನಿ. ಇದಂತೂ ಪರ್ಫೆಕ್ಟ್ ಕಾಂಬಿನೇಷನ್. ಜೊತೆಗೆ ಕೊತ್ತಂಬರಿ, ಮೆಣಸಿನ್ಕಾಯಿ, ಉಪ್ಪು ಹಾಕೊಂಡು ಕಲ್ಸ್ಕೊಂಡ್ರೆ ಅದ್ಭುತವಾಗಿರೋ ಮೊಳಕೆ ಕಟ್ಟಿರೋ ಜೋಳದ ಅಂಬ್ಲಿ ರೆಡಿ. ಈ ಸ್ಪ್ರೌಟೆಡ್ ಜೋವಾರ್ ಫ್ಲೋರ್ ಕೆಳಗಿರುವ ವಾಟ್ಸಪ್ ನಂಬರ್ ಅಥವಾ ವೆಬ್ಸೈಟ್ ಇಂದ ಆರ್ಡರ್ ಮಾಡಬಹುದು.